ಸರ್. ಇದು ಸರ್ ತುಂಬ ಒಳ್ಳೆಯವರು. ನಮಗೆ ಇದು ಸ್ಕಾಲರ್ಶಿಪ್ ಕೊಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವಾಗ ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ಬುಕ್ಸ್ ತಗೊಳಕ್ಕಿರಲ್ಲ, ಪೆನ್ಸ್ ತಗೊಳಕ್ಕಿರಲ್ಲ. ಯೂನಿಫಾರ್ಮ್ ಗೌರ್ಮೆಂಟಿಂದನೇ ಬರುತ್ತೆ, ಅದನ್ನು ಹೊಲಿಸ್ಕೋಬೇಕು ಅಂದರೆ ಸ್ವಲ್ಪ ಜನಕ್ಕೆ ಅಮೌಂಟ್ ಇರಲ್ಲ. ಈಗ ಕಾಲೇಜಿಗೆ ಬಂದರೆ ಟೀಚರ್ಸ್ ಕೇಳ್ತಾರೆ ಯಾಕೆ ಯೂನಿಫಾರ್ಮ್ ಹಾಕೊಂಡ್ಬಂದಿಲ್ಲ ಅಂತ. ಅವಾಗ ಅವ್ರಿಗೆ ಏನೋ ರೀಸನ್ಸ್ ಇರುತ್ತೆ, ಅದನ್ನು ಹೇಳ್ತಾರೆ. ಟೀಚರ್ಸ್ ಅದಕ್ಕೆ ಏನನ್ನೆಲ್ಲ ಸರಿ ಹೋಗುತ್ತೆ. ಅದಕ್ಕೆ ಇವಾಗ ಸರ್ ಅವ್ರು ಕೊಟ್ಟಿರೋದ್ರಿಂದ ನಾವು ಯೂನಿಫಾರ್ಮ್ ಹೊಲಿಸ್ಕೋಬೋದು. ಬೇರೆ ಯಾವುದು ಇವಾಗ ಟೆಕ್ಸ್ಟ್ ಬುಕ್ಸ್ ಕೊಡಲ್ವಲ್ಲ ಸರ್ ಕಾಲೇಜಲ್ಲಿ, ಅದನ್ನು ನಾವೇ ಪರ್ಚೇಸ್ ಮಾಡ್ಕೋಬೇಕು, ಅದನ್ನು ನಾವು ಕೊಂಡ್ಕೋಬೋದು. ಇನ್ನು ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ನಾವು ಹೆಲ್ಪ್ ಮಾಡ್ಕೋಬೋದು ಮನೆಯವ್ರಿಗೆ. ಇದು ಮತ್ತು ನಮ್ಗೆ ಪೆನ್ಸ್ ಬೇಕಾ, ಮತ್ತು ಇದು CET ನೀಟು ಓದ್ಕೋಬೇಕಲ್ಲ, ಸಬ್ಬು ಏನಾದರೂ ಬೇಕಾದರೆ ಬುಕ್ಸ್ ತಗೋಬೇಕು. ಈಗ ನಾವು PCMB ಎಲ್ಲ ಸರ್, ಇದು ಕ್ಯಾಲ್ಕುಲೇಷನ್ ಎಲ್ಲ ಇರುತ್ತೆ, ಕ್ಯಾಲ್ಸಿ ಇರಲ್ಲ ಒಬ್ಬೊಬ್ರ ಹತ್ರ, ನಾವು ಕ್ಯಾಲ್ಕುಲೇಟ್ರ್ ಎಲ್ಲ ತಗೋಬೋದು. ಸರ್ ವಿಡಿಯೋಸ್ ನೋಡಿದ್ರೆ ಮೈ ರೋಮಾಂಚನ ಆಗುತ್ತೆ ಸರ್. ಇವ್ರನ್ನ ನೋಡಿದ್ರೆ ತುಂಬ ಪ್ರೌಡ್ಫುಲ್ ಆಗುತ್ತೆ ಸರ್. ನಾವು ಇದೇ ಥರನೇ ಆಗಬೇಕು. ಅವ್ರ ಮಾತು ಕೇಳ್ತಾ ಇದ್ರೆ ಇನ್ನೂ ಸ್ವಲ್ಪ ಕೇಳೋಣ, ಇವ್ರಿಗೆ ಮಾತು ಎಲ್ಲಿಂದ ಕಲ್ತ್ಕೊಂಡ್ರು ಅನ್ನೋದು ಫೀಲಿಂಗ್ ಆಗುತ್ತೆ ಸರ್. ಅದಕ್ಕೆ ಅವ್ರ ಸರ್ ಅಂದರೆ ನಮ್ಗೆ ತುಂಬ ಇಷ್ಟ ಸರ್. ಸರ್ ತುಂಬ ಸಂತೋಷ ಆಗ್ತಿದೆ. ಬಡವರಿಗೆಲ್ಲ ಸಹಾಯ ಆಗುತ್ತೆ. ಈಗ ಯಾರಿಗೆ ಆಗಿರಲಿ ಓದೋಕ್ಕೆ ಮತ್ತು ತುಂಬ ಬಡವರು ಇರ್ತಾರಲ್ಲ ಸರ್, ಅವ್ರಿಗೆ ತಗೊಳ್ಳೋಕ್ಕೆ ಏನೂ ಇರಲ್ಲ. ಅವರು ತಗೋಬೇಕಂದ್ರೆ ಹಾಲಿಡೇಸ್ ಇದ್ದಾಗ ಅವರೇ ಕೆಲ್ಸಕ್ಕೆ ಹೋಗ್ಬೇಕು, ಅವರೇ ದುಡ್ಕೊಂಡ್ಬಂದು ಮತ್ತೆ ಅವರೇ ಅಮೌಂಟಲ್ಲಿ ತಗೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಅವ್ರ ಪೇರೆಂಟ್ಸ್ ಸಹ ಅಷ್ಟೇ ಸರ್, ಅವರು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಅವ್ರಿಗೆ ಏನಾದರೂ ಹುಷಾರಿಲ್ಲ ಅಂದರೆ ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವರು ಹೋಗಲ್ಲಲ್ವ ಸರ್ ಕೆಲಸಕ್ಕೆ, ಮತ್ತು ಅವರು ಅಮೌಂಟ್ ಇರಲ್ಲ. ಆಗ ಪಕ್ಕದಲ್ಲಿ ಕೇಳಿದಾಗ ಟೀಚರ್ಸ್ ಬೈತಾರೆ ತಗೊಳಕ್ಕಾಗಲ್ವ ಅಂತ. ಅದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ತುಂಬ ಖುಷಿ ಆಗುತ್ತೆ ಸರ್. ನೋಡಿದ ತಕ್ಷಣನೇ ಅವರು ಫೋಟೋ ಬಂದಿದ ತಕ್ಷಣನೇ ಅವರು ವಿಡಿಯೋಸ್ ನೋಡ್ತೀವಿ ಸರ್, ತುಂಬ ಖುಷಿ ಆಗುತ್ತೆ ಸರ್. ಅಂದರೆ MLA ಅಂದರೆ ಒಂದು ಹೈ ಲೆವೆಲ್ ಇರ್ತಾರಲ್ವ ಸರ್, ಅಂದರೆ ಬಡವ್ರನ್ನ ಯಾರು ಟಚ್ ಮಾಡಲ್ಲ, ಮತ್ತು ಅವ್ರ ಹತ್ರ ಇಷ್ಟು ಡಿಸ್ಟೆನ್ಸ್ ಸಹ ಮಾತಾಡಲ್ಲ ಸರ್ ಕುತ್ಕೊಂಡು. ಇವರಾದರೆ ಅವ್ರನ್ನ ಹಿಡ್ಕೊಂಡು ಅಪ್ಕೊಂಡು ಮಾತಾಡ್ತಾರಲ್ವ ಸರ್, ತುಂಬ ಖುಷಿ ಆಗ್ತಿದೆ. ಇವರಂತ MLA ಇದ್ದರೆ ನಿಜವಾಗ್ಲೂ ನಮಗೆ ಇದಕ್ಕಿಂತ ಏನೂ ಬೇಕಾಗಿಲ್ಲ ಸರ್ ನಮಗೆ. ಅಂದರೆ ಸರ್ ಇವಾಗ ಬಡವರು ಇರ್ತಾರಲ್ವ ಸರ್, ಅವರು ಇವಾಗ ಏನಾದರೂ ಬರಬೇಕಂದ್ರೆ ಹಾಸ್ಪಿಟ್ಲ್ ಹತ್ರ ಮತ್ತು ಅವ್ರಿಗೆ ಅಮೌಂಟ್ ಜಾಸ್ತಿ ತಗೊತಾರೆ ಸರ್. ಒಂದು ದಿನಕ್ಕೆ 1000 ತಗೊಂತಾರೆ ಸರ್ ಹಾಸ್ಪಿಟ್ಲಲ್ಲಿ. ಇಂಜೆಕ್ಷನ್ನು ಟ್ಯಾಬ್ಲೆಟ್ಸು ಅದಕ್ಕೆ ಮಾತ್ರನೇ 1000 ತಗೊತಾರೆ ಸರ್. ಅದಕ್ಕೆ ಫ್ರೀಯಾಗಿ ಮಾಡಬೇಕಂತ. ನನ್ನ ಹೆಸರು ದಿವ್ಯಾ, ನಮ್ಮೂರು ಆದನ್ನ ಗಾರಹಳ್ಳಿ. ನಾನಿಲ್ಲೇ KPS ಮಂಡಿಕಲ್ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿದ್ದೀನಿ. ಪ್ರದೀಪ್ ಈಶ್ವರ್ ಅವರು 1000 ಕೊಟ್ಟಿರೋದ್ರಿಂದ ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ. ಎಲ್ಲ ವಸ್ತುಗಳು ಕೊಂಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು CET ನೀಟ್ ಬರಿಬೇಕು ಅನ್ಕೊತಿದ್ದೀವಿ. ಅದಕ್ಕೆ ನಮಗೆ ಬುಕ್ಸ್ ಇಲ್ಲ, ಸೊ ಪ್ರದೀಪ್ ಈಶ್ವರ್ ಅವರು ಬುಕ್ಸ್ ಕೊಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಆ್ಯಂಡ್ ನಮ್ಮ ಕಾಲೇಜ್ ಕಾಂಪೌಂಡ್ ಹಾಕಿದ್ದಾರೆ, ಸೊ ಅದು ಹೈಟ್ ಕಮ್ಮಿ ಆಗಿರೋದ್ರಿಂದ ಬೇರೆ ಆಚೆಗಡೆಯಿಂದ ಬೇರೆಯವರೆಲ್ಲ ಬಂದು ಕಾಲೇಜ್ ಒಳಗಡೆ ಬರ್ತಿದ್ದಾರೆ. ಸೊ ನಮಗೆ ಎಜುಕೇಷನ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ಮತ್ತು ಕೋರ್ಟ್ ನಡೆಸ್ತಾರೆ ನಮ್ಮ ಕಾಲೇಜ್ ಹತ್ರ. ನಮಗೆ ಲೆಸನ್ಸ್ ಮಾಡಿಸೋವಾಗ ಕೋರ್ಟ್ ಮಾಡೋದ್ರಿಂದ ನಮಗೆ ತುಂಬ ತೊಂದರೆ ಆಗುತ್ತೆ. ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕೋರ್ಟ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಸರ್, ನನಗೆ ಪ್ರದೀಪ್ ಈಶ್ವರ್ ಅವ್ರು ಹೇಳಿರೋ ಒಂದು ಮಾತಂದರೆ ತುಂಬ ಇಷ್ಟ. ನಮ್ಮ ಹಿಂದೆಗಡೆ ಮಾತಾಡ್ಕೊತಿದ್ದಾರೆ ಅಂದರೆ ಅವ್ರು ನಮಗಿಂತ ಕೆಳಗಡೆ ಇದ್ದಾರೆ ಅಂತ ಅರ್ಥ. ಅವ್ರ ಬಗ್ಗೆ ಯಾವತ್ತೂ ನಾವು ಯೋಚನೆ ಮಾಡಬಾರ್ದು. ಅವ್ರು ನಮ್ಮ ಕಾಲು ಎಳಿಯಕ್ಕೆ ನೋಡ್ತಿದ್ದಾರೆ ಅಂದರೆ ಅವ್ರು ನಮ್ಮ ಕಾಲು ಕೆಳಗಡೆ ಇದ್ದಾರೆ ಅಂತ ಅರ್ಥ. ಅದಕ್ಕೆ ಅವ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರಿಂದ ಆ ಮಾತುಗಳಂದರೆ ನನಗೆ ತುಂಬ ಇಷ್ಟ ಸರ್. ಸರ್ ಬುಕ್ಸ್ ಎಲ್ಲ ಇದೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬುಕ್ಸ್ ಇಲ್ಲ. ಸೊ ಅದೇನಾದರೂ ಹೆಲ್ಪ್ ಮಾಡೋಂಗಿದ್ರೆ. ಇವಾಗ ಸರ್ ಸೆಕೆಂಡ್ PU ಕಂಪ್ಲೀಟ್ ಆದರೆ ಎಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕು ಅಂದ್ಕೊಂಡಿದ್ದಾರೆ. ಆದಷ್ಟು ಬೇಗ ಬುಕ್ಸ್ ಕೊಡಿಸಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ.